ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು 7th ಡೇ, ನಾವು ಮನಾಲಿಗೆ ನೆನ್ನೆ ಬಂದಿದ್ದು. ಇವತ್ತು ರಿಲ್ಯಾಕ್ಸ್ ಡೇ, ನಮಗೆ ರೈಡಿಂಗ್ ಇರಲ್ಲ, ಎಂತ ಇರಲ್ಲ ಇವತ್ತು. ಸೊ ನಾವು ರೈಡಿಂಗ್ ಎಲ್ಲ ಬಿಟ್ಬಿಟ್ಟು ಇವಾಗ ನೀಟಾಗಿ ರೆಡಿ ಆಗಿದ್ದೀವಿ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ. ಫೋಟೋಸ್ ತೆಗೆಸ್ಕೊಂಡು ಮಾರ್ಕೆಟ್ ಇದೆ ಇಲ್ಲೇ, ಎಲ್ಲ ನೋಡ್ಕೊಂಡು ಬಂದ್ವಿ. ಬೆಳಗ್ಗೆನೇ ಸ್ವಲ್ಪ ಶಾಪ್ ಮಾಡ್ಕೊಂಡು ಬಂದ್ವಿ. ಇನ್ನೂ ಏನಾದರೂ ಇದ್ದರೆ ನೋಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಇವತ್ತು ರಿಲ್ಯಾಕ್ಸ್ ಆಗಿ ಡೇ ಸ್ಪೆಂಡ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಗೆಟ್ ಇನ್ ಟು ಆ ಡೇ. ಸೊ ಇವತ್ತು ಏನೇನು ಮಾಡ್ತೀವಿ ಅಂತ ನಾನು ವೀಡಿಯೋ ಮಾಡ್ತೀನಿ. ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಮಂದಿರ ಇದೆ, ಇಲ್ಲಿ ಒಂದು ಟೆಂಪಲ್ ಇದೆ, ಅಲ್ಲಿಗೆ ಬಂದಿದ್ವಿ. ಹಾಗೆ ಇಲ್ಲಿ 20 ರೂಪೀಸ್ ಅಂತೆ ಮೊಲ ಜೊತೆ ಫೋಟೋ ಇಸ್ಕೋಬೇಕಂದ್ರೆ. ಸೊ ಅದಕ್ಕೆ 20 ರೂಪೀಸ್ ಕೊಟ್ಟು ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಸೊ ಲೆಟ್ಸ್ ಗೋ ಇಂಟು ದ ಟೆಂಪಲ್ ನಾವು. चलो फोटो ले लो बैठ के याद पे। याद पे बैठ के घूम लो। ಏನದು? भाऊ देख के आइयो। आंटी की गाड़ी में ना जाए। बिटू पीछे अंकल। आंटी की गलत से चली गई। सर आपको पहनना है सर, एक देखो कपल का। नहीं नहीं नहीं, आ जाओ। चलो 20 ಮನಾಲಿ ಡ್ರೆಸ್ ಜಾಸ್ತಿ ಇಲ್ಲ, ಈ ತರ ನೋಡ್ಕೊಂಡು ಸರಿ. 2 1 ಗೋ. ಹೋಲ್ಡ್ ಸಾಕು. ಏ ಪವಿ, ಇವ್ರದ್ದು ಫೋಟೋಗ್ರಫಿ ಕಳಿಸಿದ್ದಾರೆ. ಇವ್ರದ್ದು ರೊಮ್ಯಾನ್ಸ್ ನಡೀತಿದೆ. ಇವರಿಬ್ರು ಅಲ್ಲ, ಅವರಿಬ್ರು ಆಲ್ರೆಡಿ ಆಯ್ತು. ಇವ್ರು ಸ್ಟಾರ್ಟ್ ಮಾಡಿದ್ರು ಇವಾಗ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನಿಮ್ದೆ ಫಸ್ಟ್ ಅಂತ, ಆಮೇಲೆ ಯಾಕೆ ಕಂಗ್ರಾಚುಲೇಷನ್ ಹೇಳ್ಬೇಕು. ಅದು ಏನಕ್ಕೆ ಇವರು ನನ್ನ ಫೋಟೋಸ್ ತೆಗೆಯೋದು ಕಲ್ತಿದ್ದಾರೆ ಇವಾಗ ತಾನೆ. ಗೈಸ್, ಟ್ರಿಪ್ಸ್ ಎಲ್ಲ ಹೆಂಗಿತ್ತು, ದಿನ ಎಲ್ಲ ಹೆಂಗಿತ್ತು? ಆಕ್ಚುಲಿ ನಾನು ಒಂದು ಎಲ್ಲರಿಗೂ ಕೇಳ್ಬೇಕು ಆಯ್ತಾ? 1 ನಿಮಿಷ ವಿಡಿಯೋ ಮಾಡಿ, ನೀವು ವಿಡಿಯೋ ಮಾಡಿ. ಫಸ್ಟು ಇದೆಲ್ಲ ಹುಡುಗರ್ಗಾಯ್ತಾ? ಗರ್ಲ್ಸ್ ಈ ಕಡೆ ಬನ್ನಿ. ಇಲ್ಲ ನಾವು ಇರ್ತೀವಿ. ಸರಿ ಇರ್ರಿ, ಅದೇ ನಿಮ್ಗೆ ಮ್ಯಾಟ್ರ್ ಗೊತ್ತಿರಲ್ಲ. ನಾನೇನೋ ಗೊತ್ತಿಲ್ವಂತೆ. ಮ್ಯಾಟ್ರ್ ಗೊತ್ತಿಲ್ಲದೆ ಇರೋದು. ಅದೇ ಕಂಗ್ರಾಚುಲೇಷನ್ ಬ್ರದರ್. ಒಂದು ಜೋಕ್ ಪ್ಲಾನ್ ಮಾಡ್ತಾ ಇದ್ದೀನಿ ಆಯ್ತಾ? ನಮ್ಮ ಬಾಯ್ಸ್ ಏನು ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ನಾನು ಎಲ್ಲ ಹಸ್ಬೆಂಡ್ಸ್ಗೂ ತೋರಿಸ್ತೀನಿ. ಯಾರ್ಯಾರು ಏನೇನು ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಸ್ಮೈಲ್ ಮಾಡಿದ್ರೆ ಪಕ್ಕ ಮನ್ಸಲ್ಲಿ ಆಸೆ ಇದೆ ಅಂತ ಅರ್ಥ. ಫಸ್ಟ್ ಅಲ್ಲಿ ಕೇಳಿ, ಯಾರು ಮಾತಾಡಬೇಡಿ ಮಧ್ಯ, ಓಕೆನಾ? ಮಧ್ಯ ಯಾರು ಮಾತಾಡಬೇಡಿ. ರಿಯಾಕ್ಷನ್ ಕ್ಯಾಪ್ಚರ್ ಮಾಡಿ, ಯಾರ್ಯಾರು ಮಾಡ್ತೀನೋ ಅವ್ರನ್ನ ಮಾತ್ರ ಫೋಕಸ್ ಮಾಡಿ. ಯಾರಿಗೂ ತೋರಿಸಿಲ್ಲ ನಾನು. ಇಲ್ಲ ಕಳ್ಳ ಆಯ್ತಾ? ಕೈ ಇಳಿಸಿ
ಆಯ್ತು ಆಯ್ತು, ನಾನು ಲಾಸ್ಟ್ ಅಲ್ಲಿ ರಿವೀಲ್ ಮಾಡ್ತೀನಿ ಏನು ಅಂತ. ಚಿತ್ರ ಒಂಚೂರು ಎದಳಿ, ಇವ್ರನ್ನ ಫೋಕಸ್ ಮಾಡಿ ಇವಾಗ. ರಿಯಾಕ್ಷನ್ ನಾನು ಹಿಡಿದಿಟ್ಕೊಂಡು ಆಕ್ಚುಲಿ ಆಯ್ತು, ಈಗ ಇವ್ರದ್ದು ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ. ನನ್ ಗಂಡಗ್ ನಾನು ಆಲ್ರೆಡಿ ಮಾಡಿದೀನಿ, ಈಗ ಆಲ್ರೆಡಿ ಮಾಡಿದೀನಿ, ನಕ್ಕಿದ್ರು. ಬಟ್ ಗರ್ಲ್ಸ್ ನಾನು ಏನ್ ಹೇಳಿದ್ದು ಗೊತ್ತಾ, ಇವ್ರು ಜೋರಾಗಿ ನಕ್ಕಿದ್ರು. ಕಾಶ್ಮೀರ ಹುಡುಗಿನ ನೋಡ್ಬಿಟ್ಟು ಮದ್ವೆ ಮಾಡೋಣ. ತೋರಿಸಿದ ತಕ್ಷಣ ಜೋರಾಗಿ ನಕ್ಬಿಟ್ಟು ಕಾಶ್ಮೀರ ಹುಡುಗಿ ಫಿಕ್ಸ್. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಫೈನಲಿ ನಾವು ಇವತ್ತು ಮನಾಲಿಯಲ್ಲಿ ಸ್ಟೇ ಮಾಡಿದೀವಿ. ದಿಸ್ ಇಸ್ ಅವರ್ ಲಾಸ್ಟ್ ಡೇ. ಹೆಂಗ ಅನ್ಸ್ತಾ ಇದೆ ಅಂದ್ರೆ ಮಸ್ತ್ ಫೀಲ್ ಆಗ್ತಾ ಇದೆ. ಅನ್ಕೊಂಡಿರ್ಲಿಲ್ಲ. ನಿನ್ನೆನೇ ನಮ್ಮ ರೈಡ್ ಲಾಸ್ಟ್ ಆಗಿತ್ತು, ಸೊ ಇವತ್ತು ಬರೀ ರಿಲ್ಯಾಕ್ಸ್ ಮಾಡ್ತಾ ಇದೀವಿ, ಸ್ಟೇ ಮಾಡ್ತಾ ಇದೀವಿ. ಸೊ ಹೇಳಿ ಹೆಂಗೇನು ಅನಿಸ್ತಾ ಇದೆ, ರೈಡ್ ಹೆಂಗಿತ್ತು? ರೈಡ್ ತುಂಬಾ ಚೆನ್ನಾಗಿ, ಮಾತೇ ಬರ್ತಾ ಇಲ್ಲ, ಮಾತೇ ಆಡ್ತಾ ಇಲ್ಲ, ಮಾತೇ ಬರಲ್ಲ, ನಾವ್ ಮಾತೇ ನಿಲ್ಸಲ್ಲ, ಹಂಗಾಗೋಗಿದೆ ಕತೆ. ಇದೇ ಕ್ವಶನ್ ನನ್ನ ಈವ್ನಿಂಗ್ ಕೇಳಿದ್ರೆ ಅವಾಗ ಹೇಳೋರು ಯಾರು ಮಾತಾಡ್ತಾ ಇದ್ರು ಯಾರು ಮಾತಾಡ್ತಾ ಇಲ್ಲ ಅಂತ. ಕರೆಕ್ಟ್ ಅಲ್ವಾ? ಹೆಂಗಿತ್ತು ಒಪಿನಿಯನ್ಸ್ ಹೇಳಿ. ಆಕ್ಚುಲಿ ನಾವು ಎಲ್ಲಕ್ಕಿಂತ ಫಸ್ಟ್ ನಾವು ಒಪಿನಿಯನ್ ಕೇಳ್ಬೇಕಾಗಿರೋದು ಇಲ್ಲಿ. ಏನ್ ನೆನ್ನೆದಾ ಓವರಾಲ್ ಟ್ರಿಪ್ ಚೆನ್ನಾಗಿತ್ತು. ಬಟ್ ರೈಡ್ ಅದೆಲ್ಲ ಸ್ವಲ್ಪ ರಿಸ್ಕಿ ಅನಿಸ್ತು ಪರ್ಸ್ನಲಿ ನನಗೆ. ಲೈಕ್ ಬಂತು ಆಗಿಲ್ಲ ರೀಸೆಂಟ್ ಆಗಿ, ತುಂಬಾ ನನಗೆ ಭಯ ಆಯ್ತು 1 minute. ಅಪಾರ್ಟ್ ಫ್ರಮ್ ದಟ್ ಅದು ರೈಡ್ ಸ್ಟ್ರಗಲ್ ಎಲ್ಲ ಓವರ್ಕಮ್ ಮಾಡೋದು, ಇದು ವ್ಯೂಸ್ ಅದೆಲ್ಲ ನನಗೆ ತುಂಬಾ ಇಷ್ಟ ಆಯ್ತು. ಆ್ಯಂಡ್ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನೋ, ಇವ್ರು ಅಷ್ಟು ಅಳ್ತಿದ್ದೆ ನಾನು, ಟೆನ್ಷನ್. ಇವರು ಅಳ್ತಿದ್ರು. ಅವಾಗ ಒಂದು ಮಾತು ಹೇಳಿದ್ರು, ನಿನ್ಗೊಂದು ಗೆರೆನೂ ಆಗಬಾರ್ದು, ಹಂಗೆ ಕರ್ಕೊಂಡು ಹೋಗ್ತೀನಿ ಅಂತ. ಹಂಗೆ ಮಾಡಿದ್ದಾರೆ. ಸೊ ಹ್ಯಾಪಿ. ಥ್ಯಾಂಕ್ ಯು. ಬರೀ ಇಂಥದೆಯಾ? ಅದಕ್ಕೆ ಬೆಳಿಗ್ಗೆವರೆಗೂ ಆಕ್ಚುಲಿ ಹೇಳ್ಬೇಕಂತಂದ್ರೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ನಮ್ ಎಲ್ಲಾ ಬಾಯ್ಸು ನಮ್ಗೆ ಒಂಚೂರು ತೊಂದರೆ ಆಗದಿರೋ ತರ ನಮ್ನ ಸೇಫ್ ಆಗಿ ಮನಾಲಿ ಕರ್ಕೊಂಡ್ ಬಂದಾರೆ. ನಮ್ಗೆಲ್ಲರಿಗೂ ಗೊತ್ತಾ 4 ಜನಕ್ಕೆ ಅದು ರೋಡ್ ಅಂತೂ ಸಿಕ್ಕಾಪಟ್ಟೆ ಹೆಟಿಕ್ ಆಗಿತ್ತು. ಮತ್ತೆ 50+ ವಾಟರ್ ಫಾಲ್ಸ್ ಇತ್ತು, ಮತ್ತೆ 10+ ನಮ್ಗೆ ಡೇಂಜರಸ್ ವಾಟರ್ ಫಾಲ್ಸ್ ಇತ್ತು, ತುಂಬಾ ಡೆಪ್ತ್ ಆಗಿತ್ತು. ಆಮೇಲೆ ಇಷ್ಟಿಷ್ಟು ದೊಡ್ಡ ಕಲ್ಲೆಲ್ಲ ಆಯ್ತು. ಅದನ್ನ ಕ್ರಾಸ್ ಮಾಡ್ಕೊಂಡು ಬರೋಷ್ಟರಲ್ಲಿ ನಮ್ ಕಾಲ್ ಅರ್ಧ ಮುಳುಗೆ ಹೋಗ್ಬಿಟ್ಟಿತ್ತು ನೀರಲ್ಲಿ. ಸೊ ಅಷ್ಟು ಸೇಫ್ ಆಗಿ ನಮ್ನ 4 ಜನ ಹುಡುಗಿರ್ನ ತುಂಬಾ ಸೇಫ್ ಆಗಿ ಕರ್ಕೊಂಡ್ ಬಂದಿದ್ದಾರೆ. ಅವ್ರಿಗೆಲ್ಲರೂ ಆಕ್ಚುಲಿ ನಮ್ಗೆ ನಿಜ ಅಂದ್ರೆ ರೈಡ್ ನಮ್ಗೆ ಒಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಫಸ್ಟ್ ನಮ್ಗೆ ನಾರ್ತ್ ಇಂಡಿಯಾ ಅಂತಂದ್ರೆ ನಾವು ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಸೊ ಇವ್ರು ಅದ್ ಯಾವ ಧೈರ್ಯ ಮಾಡ್ಕೊಂಡು ಅದ್ ಎಷ್ಟು ಗುಂಡಿಗೆ ಹಿಡ್ಕೊಂಡು ನಮ್ಮನ್ನೆಲ್ಲ ಕರ್ಕೊಂಡ್ ಬಂದ್ರು ಗೊತ್ತಿಲ್ಲ. ಆಕ್ಚುಲಿ ಇವ್ರಿಗೆ ಅಷ್ಟು ಧೈರ್ಯ ಇದ್ದಿದ್ದಕ್ಕೆ ನಾವು ಅಷ್ಟು ಕಾನ್ಫಿಡೆನ್ಸ್ ಆಗಿರ್ಬೋದು, ಮತ್ತೆ ನಮ್ಗೆ ಅದೊಂದು ಇವ್ರ ಮೇಲೆ ಇದ್ದಿದ್ದು ನಂಬಿಕೆಯಿಂದ ನಾವು ಇಷ್ಟು ದೂರ ಬಂದ್ಬಿಟ್ವಿ. ನಾವ್ ಹಿಂದೆ ಮುಂದೆ ನಮ್ಗೆ ಹೆಂಗಿರುತ್ತೆ ಅನ್ನೋದು ಒಂದು ಚಿಕ್ಕ ಸುಳಿವು ಇರಲಿಲ್ಲ. ಇವರೆಲ್ಲ ರಿಸರ್ಚ್ ಮಾಡಿರ್ತಾರೆ ಹೆಂಗಿರುತ್ತೆ ರೋಡು, ಯಾಕಂದ್ರೆ ತುಂಬಾ ಜನ ರೈಡರ್ಸ್ ಎಲ್ಲ ಬಂದಿರ್ತಾರೆ, ಇವ್ರ ಫ್ರೆಂಡ್ಸ್ ಗಳೆಲ್ಲ ಬಂದಿರ್ತಾರೆ. ನಮ್ಗೇನ್ ಗೊತ್ತು, ನಮಗೆ ಮನಾಲಿ ಹೋಗ್ತಿದೀವಿ ಅಂತಂದ್ರೆ ಸ್ನೋ. ಬಟ್ ಅಲ್ಲಿ ಹೇಳ್ಬೇಕಂತಂದ್ರೆ ನಮ್ಗೆ ಒಂದು 5% 1% ಕೂಡ ಸ್ನೋ ಸಿಕ್ಕಿಲ್ಲ ನಮ್ಗೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ಬೆಟ್ಟದಲ್ಲಿ ಅದೇನೋ ಸ್ನೋ ಎಲ್ಲ ಕರಗ್ತಾ ಇರೋ ಟೈಮಿಂಗ್ ನಾವು ಬಂದಿರೋದು ಎಂಡ್ ಆಫ್ ದ ಸೀಸನ್ ಅಲ್ಲಿ. ಸೊ ನಮ್ಗೆ ಹೆಂಗಾಯ್ತು ಅಂತಂದ್ರೆ ಆ ಭಯನೂ ಇತ್ತು, ಪ್ಲಸ್ ಆ ರೋಡ್ ನೋಡಿದಾಗ ನಮ್ಗೆ ಹೆಂಗಪ್ಪ ಪ್ರತಿ ಕ್ಷಣ ನಾವು ಹೋಗ್ತಾ ಇದೀವಿ, ಇಲ್ಲ ಅಂತ ಹೇಳ್ತಲ್ಲ, ಬಟ್ ಹೋಗ್ತಾ ಡೇ ಎಂಡ್ ಆಗ್ತಾ ಹೋಗೋ ಟೈಮ್ಗೆ ನಮ್ಗೆ ಆ ಕತ್ಲಾಗ್ತಿದ್ದಂಗೆನೆ ತುಂಬಾ ಭಯ ಆಗ್ತಿತ್ತು. ಯಾವಾಗ ರೀಚ್ ಆಗ್ತೀವಿ ಯಾಕಂದ್ರೆ ನಾವು ಕೂತು ನಮ್ಗೆ ಬ್ಯಾಕ್ ಪೇನ್ ಆಗಿರ್ಬೋದು, ತಲೆನೋವು, ಕಾಲ್ ನೋವು ಎಲ್ಲಾನು ಶುರು ಆಗೋಯ್ತು. ಕಾಲ್ ಅರ್ಧ ನೆಂದೋಗ್ಬಿಟ್ಟು ಅದು ಫ್ರೀಸಿಂಗ್ ವಾಟರು ಎಷ್ಟು ಥಂಡಿ ಇತ್ತು ಅಂತಂದ್ರೆ ನಮ್ಗೆ ಆಗ್ತಾನೆ ಇಲ್ಲ, ಹೇಳ್ಕೊಳಕ್ಕೂ ಆಗ್ತಿಲ್ಲ. ಇವ್ರಿಗೆ ಒಂದು ದೊಡ್ಡ ಚಾಲೆಂಜ್ ಅಂತಂದ್ರೆ ಲಗೇಜ್ ಇಟ್ಕೊಂಡು ನಮ್ಮನ್ನೆಲ್ಲ ಕೂರಿಸ್ಕೊಂಡು ಆ ಡಬ್ಬ ರೋಡಲ್ಲಿ ಎಷ್ಟು ಡೇಂಜರಸ್ ಆಗಿತ್ತು ಅಂತಂದ್ರೆ ಅದಕ್ಕೆ ಇವ್ರು ಇದ್ದಿದ್ದ ಧೈರ್ಯಗಳಿಗೆ ನಾವೆಲ್ಲ
ಎಲ್ಲ. ಅಷ್ಟು ಖುಷಿ ಬಟ್ ಆದ್ರೂ ನಾನು ಒಂದು ಪಾಯಿಂಟಲ್ಲಿ ನಾನು ಸ್ಟೇ ಮಾಡ್ಬೋಣ ಅಂತಾನೆ ಹೇಳಿದ್ದೆ. ಮೂಮೆಂಟಿಗೆ ಅದು ಊಟ ಮಾಡಿದ್ವಲ್ಲ ಆ ಮೂಮೆಂಟಲ್ಲಿ ನಾನು ಸ್ಟೇ ಮಾಡ್ಬೋಣ ಅಂತ ಹೇಳಿದೆ, ನನಗೆ ಗೊತ್ತಿತ್ತು ರೋಡು. ಬಟ್ ಆದರೂ ನೀವು 3 ಜನ ಹೇಳಿದ್ದು ನಾ ಹೋಗೋಣ ಅಂತ ಹೇಳ್ಬಿಟ್ಟು ಧೈರ್ಯ ತುಂಬಿಸಿ. ಅಲ್ಲ ಇವ್ರು 3 ಜನ, ನನಗೆ ಬೇಡ ಅಂತಾನೆ, ಯಾಕೆಂದರೆ ಪಿಲಿಯನ್ಸ್ಗೋಸ್ಕರ ನಾನು ಭಯ ಬಿದ್ದು ಬೇಡ ಅಂತಾನೆ ಹೇಳ್ತಾ ಇದ್ದಿದ್ದು, ಯಾಕೆಂದರೆ ತುಂಬ ರಿಸ್ಕ್ ಇದೆ ರೋಡು. ಸೊ ಇವ್ರು 3 ಜನ ಹೋಗೋಣ ಅಂದ್ಕೊಂಡು ಬಂದಿದ್ದಕ್ಕೆ ಲೆವೆಲಿಗೆ ಬಂದ್ಬಿಟ್ವಿ, ಹೆಂಗೋ ಒಂದು ರೀಚ್ ಆದ್ವಿ ಅಷ್ಟೇ. ತುಂಬ ಡೇಂಜರ್ ಇತ್ತು. ಫೈನಲಿ ನಾವು 7th ಡೇ ಅಲ್ಲಿದ್ದೀವಿ ಮನಾಲಿಯಲ್ಲಿ ನಾವು ಇವತ್ತು ನೈಟ್ ಕೂಡ ಸ್ಟೇ ಮಾಡ್ತೀವಿ. ನಾಳೆ ಬೆಳಿಗ್ಗೆ ನಾವು ಚಂಡೀಗರ್ಗೆ ಹೋಗೋದು. ಸೊ ಇಟ್ ವಾಸ್ ವೆರಿ ಅಡ್ವೆಂಚರಿಂಗ್ ರೈಡ್, ಮತ್ತೆ ಸಕ್ಕದಾಗಿತ್ತು, ಸೂಪರ್ ಆಗಿತ್ತು, ನಮಗೆಲ್ಲ ಖುಷಿ ಆಯ್ತು ತುಂಬಾ. ನಮ್ದೆಲ್ಲ ಅಲ್ಲಿ ಪಾರ್ಟ್ ಇರೋದು ಆ್ಯಕ್ಚುಲಿ ಫೀಮೇಲ್ ಪಾರ್ಟೇ ವೆರಿ ಇಂಪಾರ್ಟೆಂಟ್ ರೋಲ್. ಆ್ಯಕ್ಚುಲಿ ನಮಗೆ ನೀವು ಪ್ರತಿಯೊಂದು ಮೂಮೆಂಟ್ ಕೂಡ ನಮ್ಮ ರೈಡಿಂಗಲ್ಲಿ ಎಫೆಕ್ಟ್ ಆಗುತ್ತೆ. ನಿಮ್ಮ ಮೂಡ್ಸ್ ಹಿಂಗೆ ಎಫೆಕ್ಟ್ ಮಾಡುತ್ತೆ ಅಂದರೆ ಅಷ್ಟು ಎಫೆಕ್ಟ್ ಮಾಡುತ್ತೆ. ನಮಗೆ ಗಾಡಿ ಓಡ್ಸೋಕ್ಕೆ ಫೋಕಸ್ ಆಗಲ್ಲ. ನೀವು ಒಂದ್ಸಲಿ ಹ್ಞೂ ಅಂತ ಅಂದ್ರೂ ಆಗಲ್ಲ, ಕಣ್ಣೀರಿಟ್ರೆ ಆಗಲ್ಲ, ಅಯ್ಯೋ ನಿಲ್ಲಿಸ್ಬಿಡಿ ಆಗಲ್ಲ, ಇನ್ನು ಇಷ್ಟು ದೂರ ಇದೆ, ಇವನು ಬಾತಾಲಲ್ಲಿ ನಿಲ್ಸೋಣ, ಅಲ್ಲಿ ಸ್ಟೇ ಮಾಡೋಣ, ಚಿತ್ತೂರಲ್ಲಿ ಸ್ಟೇ ಮಾಡೋಣ, ಕೋಕ್ಸಲ್ಲಿ ಸ್ಟೇ ಮಾಡೋಣ. ನಾವು ಬಾತಾಲು ಚಿತ್ತೂರಲ್ಲಿ ಅದು ಊರೇ ಅಲ್ಲ ಹೇಳ್ಬೇಕಂದ್ರೆ, ಅದು ಕ್ಯಾಂಪ್ ಸೈಟು. ನಾನು ನೋಡಿದೆ ಕ್ಯಾಂಪ್ ಸೈಟ್ ಅಂತ ನೋಡಿದೆ, ಅವ್ರು ಹೇಳಿದಾಗ ನಂಗೆ ಅರ್ಥ ಆಯಿತು. ಇನ್ನೊಂದು ಸ್ವಲ್ಪ ದೂರ ನಾವು ಇಷ್ಟು ದೂರ ಬಂದಮೇಲೆ ವಾಪಸ್ ಹೋಗೋಕ್ಕಲ್ಲ, ನಾವು ಮುಂದೆನೇ ಬೇಕು. ಮುಂದೆ ಎಷ್ಟೇ ಕಷ್ಟ ಇದ್ರೂ ಪಾಸ್ ಮಾಡಿದ್ಮೇಲೆ ಆರಾಮಾಗಿ ನಾವು ಬಂದು ಮನೇಲಿ ಸ್ಟೇ ಮಾಡ್ಬೋದು ಅನ್ನೋ ಮೈಂಡ್ ಸೆಟ್ಟಲ್ಲಿ ನಾವು ಮನಾಲಿಗೆ ಹೋಗೋಣ ಅಂತ ಹೇಳಿದ್ದು. ನಾವು ಚಿತ್ತೂರಲ್ಲಿ ಏನಾದ್ರು ಸ್ಟೇ ಮಾಡಿದರೆ ಕ್ಯಾಂಪ್ ಸೈಟಲ್ಲಿ ಏನಾಗೋದು ಅಂತ ನಮಗೆ ಗೊತ್ತಿರೋದು. ನೀವು ಅಬ್ಸರ್ವ್ ಮಾಡಿದ್ರೆ ರೈಟ್ ಸೈಡಲ್ಲಿ ವ್ಯಾಲಿ ಪಕ್ಕದಲ್ಲಿ ಫ್ಲಡ್ ಆಗಿ ಬರೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ಕೊಚ್ಕೊಂಡೋಗಿ ರಿವರ್ ಸೈಡಲ್ಲಿ ಬಿದ್ದಿತ್ತು. ಏನು ಇದಾಗುತ್ತೆ, ಯಾವಾಗ ಸ್ನೋ ಜಾಸ್ತಿ ಆಗುತ್ತೋ, ಯಾವಾಗ ಮನೆ ಜಾಸ್ತಿ ಆಗುತ್ತೋ ಆ ಚಳಿ, ಅಲ್ಲಿ ನಿಮಗೆ ಹೀಟರ್ ಇಲ್ಲ, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ಮು, ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ಮು, ಯೂಸೇಜ್ ವಾಟರ್ ಪ್ರಾಬ್ಲಮ್ಮು, ಫುಡ್ ಸಪ್ಲೈ ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್. ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಅದರಿಂದನೇ ನಾವು ಎಷ್ಟೇ ಕಷ್ಟ ಆದ ಪರ್ವಾಂತ ರಾತ್ರಿ ಅಷ್ಟು ಡಾರ್ಕಲ್ಲಿ ನಾವು ಮನಾಲಿ ರೀಚ್ ಮಾಡಿದ್ದು. ಇಟ್ ವಾಸ್ ಸೀರಿಯಸ್ಲಿ ಟಫೆಸ್ಟ್ ಜಾಬ್, ನಮಗಲ್ಲ ನಿಮಗೆ. ಆ ಚಳಿಲಿ ಆ ಥಂಡಿ ಕಾಲು ಅದು ನೀರು ಒದ್ದೆ ಎಲ್ಲ ಆಗಿ ಕುತ್ಕೊಂಡು ಬಂದ್ರಲ್ಲ, ಇಟ್ಸ್ ನಾಟ್ ಈಸಿ ಟಾಸ್ಕ್. ನಾವು ಹೆಂಗೋ ಮಾಡ್ಬಿಟ್ಟು ಬಂದ್ಬಿಡ್ತೀವಿ, ಕುತ್ಕೊಳ್ಳೋರ್ಗಿರೋದು ಕಷ್ಟ ಪಿಲ್ಲನ್ನಲ್ಲಿ. ಆ್ಯಸ್ ಎ ಪಿಲ್ಲನ್ ಹ್ಯಾಟ್ಸ್ ಆಫ್ ನಿಮ್ಗಳಿಗೆ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ. ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಇಲ್ಲ, ಲಂಚ್ ತಿಂದಿದ್ದಷ್ಟೇ, ರಾತ್ರಿ ಡಿನ್ನರ್ ಇಲ್ಲ, ಒಂದ್ ಚಿಕ್ಕ ಗಾಯ ಕೂಡ ಆಗಿಲ್ಲ, ಅಷ್ಟು ನೀಟಾಗಿ ಕರ್ಕೊಂಡ್. ವಾಟ್ ಎವರ್ ಊಟ ಆಗಿರ್ಬೋದು, ನೀರಾಗಿರ್ಬೋದು, ಏನೋ ನಮ್ಗೆ ಯಾವ್ದಕ್ಕೂ ತೊಂದರೆ ಆಗಿಲ್ಲ. ಆಕ್ಚುಲಿ ರೈಡಲ್ಲಿ 1% ಕೂಡ ನಮ್ಗೆ ಏನಕ್ಕೂ ತೊಂದರೆ ಆಗಿಲ್ಲ. ಕರೆಕ್ಟ್ ಟೈಮಿಗೆ ಊಟ ಮಾಡಿಸ್ತಾ ಇದ್ರು. ನಮ್ಗೆ ಒಂದ್ ಅರ್ಧ ಗಂಟೆ ಲೇಟ್ ಆಯ್ತು ಆ ಥರ ಏನೂ ಇಲ್ಲ. ಕರೆಕ್ಟ್ ಟೈಮ್ಗೆ ಊಟ ಮಾಡಿಸ್ತಾ ಇದ್ರು. ಕರೆಕ್ಟ್ ಟೈಮ್ ಬೇಕಾದಾಗ ಬ್ರೇಕ್ಸ್, ಆಕ್ಚುಲಿ ಅಷ್ಟು ಬ್ರೇಕ್ಸ್ ನಾವು ತಗೊಂಡಿಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಬಿಕಾಸ್ ನಾವು ಜಾಸ್ತಿ ಬ್ರೇಕ್ಸ್ ತಗೊಳಕ್ ಹೋಗ್ತಿದ್ರೆ ರೈಡ್ ಟೈಮಿಂಗ್ ಏನಾಗುತ್ತೆ, ಟೈಮ್ ಕನ್ಸ್ಯೂಮ್ ಆಗುತ್ತೆ, ನಾವು ರೀಚ್ ಆಗೋದು ಲೇಟ್ ಆಗುತ್ತೆ. ಆಮೇಲೆ ಇನ್ನೊಂದು, ನಾವು ಸ್ನ್ಯಾಕ್ಸ್ಗೂ ನಮಗೆ ಏನೂ ಕೊರತೆ ಆಗಿಲ್ಲ. ಟೈಮ್ಗೆ ವಾಟರ್ ಕೂಡ ನಮ್ಗೆ ಏನೂ ಕೊರತೆ ಆಗಿಲ್ಲ. ಅಷ್ಟು ಸೇಫಾಗಿ ಅಷ್ಟು ಎಲ್ಲ ಫೆಸಿಲಿಟೀಸ್ ಇಟ್ಕೊಂಡು, ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡು, ಮೆಡಿಸಿನ್ಸ್ ಆಗಿರ್ಬೋದು, ಪ್ರತಿಯೊಂದೂ ನಾವು ಎಲ್ಲ ತೊಗೊಂಡು ನಾವು ಇಲ್ಲಿ ಬಂದಿದ್ದೀವಿ ಅಂತಂದರೆ, ಅಷ್ಟು ಪ್ರೀ ಪ್ಲ್ಯಾನ್ಡ್ ಆಗಿ ಇವರೆಲ್ಲ ಪ್ಲ್ಯಾನ್ ಮಾಡಿ ನಮ್ಮನ್ನು ಕರ್ಕೊಬಂದಿದ್ದಾರೆ ಅಂದರೆ ನಿಜ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ದಿಸ್ ಇಸ್ ಹಡಿಂಬಾ ಟೆಂಪಲ್. ತುಂಬ ಜನ ಇದ್ದಾರೆ, ಜನ ಜಾಸ್ತಿ. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಫೈನಲಿ ನಾವು ಮನಾಲಿಯಿಂದ ಚಂಡೀಗರ್ಗೆ ಹೊರಡ್ತಾ ಇದ್ದೀವಿ. ಎಲ್ಲ ಪ್ಯಾಕ್ ಆಯಿತು, ಲಗೇಜ್ ಎಲ್ಲ ಬೆಳಗ್ಗೆನೇ ಪ್ಯಾಕ್ ಆಯಿತು. ನೆನ್ನೆ ಸುಮ್ಮನೆ ಮನಾಲಿಯಲ್ಲಿ ಶಾಪಿಂಗ್ ಮಾಡಿಕೊಂಡು ಟೆಂಪಲ್ಸ್ಗೆ ಹೋಗಿ, ಹಡಿಂಬಾ ಟೆಂಪಲ್ಗೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಎಲ್ಲ ತಿನ್ಕೊಂಡು ಆಚೆ ಮನಾಲಿನ ನೋಡಿಕೊಂಡು ಬಂದ್ವಿ. ನೆನ್ನೆ ಎಲ್ಲ ಪ್ಯಾಕ್ ಸ್ವಲ್ಪ ಮಾಡಿಬಿಟ್ಟು ಇವತ್ತು ಬೆಳಿಗ್ಗೆ ಪೂರ್ತಿ ಪ್ಯಾಕ್ ಮಾಡಿ ಇವತ್ತು ಹೊರಡ್ತಾ ಇದ್ದೀವಿ ಮನಾಲಿಯಿಂದ. ಎಷ್ಟು 6 hours ಆದರೂ ಬೇಕು, 300 kilometers ಇದೆ. ಸೊ ಎಲ್ಲ ಪ್ಯಾಕ್ ಆಯಿತು. ಈಗ ಒಂದು 10-10:30 ಹಂಗೆಲ್ಲ ತಿಂಡಿ ತಿನ್ಕೊಂಡು ಬಿಡಬೇಕು. ಸೊ ಟ್ರಿಪ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಡ್ವೆಂಚರಸ್ ಆಗಿತ್ತು. ಇಟ್ಸ್ ನಾಟ್ ನಾರ್ಮಲ್ ಟ್ರಿಪ್ಪು ಅಥವಾ ವೆಕೇಷನ್ ಥರ ಇರಲಿಲ್ಲ, ಅಡ್ವೆಂಚರಸ್ ಆಗಿತ್ತು ಆ್ಯಂಡ್ ವಿ ಎಂಜಾಯ್ಡ್ ಅ ಲಾಟ್. ಯಾಕಂದ್ರೆ ಸೂಪರ್ ಚೆನ್ನಾಗಿತ್ತು. ಸೊ ಹೊರಡುವ ಈಗ
ಸೊ ಇಲ್ಲಿಗೆ ನಮ್ಮ ಮನಾಲಿ ಟ್ರಿಪ್ ಮುಗೀತಾ ಇದೆ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮರೀದೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಎಸ್, ಬಾಯ್. ಇರಿ ಚಂಡೀಗಢ, ಅದು ಮನಾಲಿ ಲಾಸ್ಟ್ ತೋರಿಸ್ತೀನಿ. ದಿಸ್ ಇಸ್ ಮನಾಲಿ. ಸೊ ಹೊರಡ್ತಾ ಇದ್ದೀವಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ನಮ್ಮನ್ನ. ಎಲ್ಲ ವೀಡಿಯೋಸ್ ಹಾಕಿರ್ತೀನಿ, ಎಲ್ಲೆಲ್ಲಿ ಹೋದ್ವಿ, ಯಾವ್ಯಾವ ರೋಡಲ್ಲಿ ಹೋದ್ವಿ, ಯಾವ ರೂಟಲ್ಲಿ ಹೋದ್ವಿ, ಹೇಗೆಲ್ಲ ಅಡ್ವೆಂಚರ್ ಫೇಸ್ ಮಾಡಿದ್ವಿ ಅಂತೆಲ್ಲ ವೀಡಿಯೋ ಹಾಕಿರ್ತೀನಿ. ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮಂಡೇ ಅಂದರೆ ನಾಳೆ ಬೆಳಿಗ್ಗೆ ನಾವು ಬೇಗ ಅರ್ಲಿ ಮಾರ್ನಿಂಗ್ ಬಿಡಬೇಕು. ಒಂದು 6:30 ಫ್ಲೈಟ್ ಇದೆ. 6:30ಗೆ ಬಿಟ್ಟರೆ ಚಂಡೀಗಢದಿಂದ ಡೈರೆಕ್ಟ್ ಫ್ಲೈಟ್ ಸಿಕ್ತು. ಅಲ್ಲಿ ಡೈರೆಕ್ಟ್ ಫ್ಲೈಟ್ ಬ್ಯಾಂಗ್ಳೂರ್ಗಿದೆ ನಾಳೆ ಬೆಳಿಗ್ಗೆ. ಸೊ ಬೇಗ ಬಿಟ್ಟು ಹೊರಡಬೇಕು. ಮಧ್ಯಾಹ್ನ ಹಂಗೆ ಬ್ಯಾಂಗ್ಳೂರ್ ರೀಚ್ ಆಗ್ತೀವಿ. ಎಸ್, ಬಾಯ್.